ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ತರಗತಿ ನಿಮಗೆಲ್ಲರಿಗೂ ಕೂಡ ಗೊತ್ತು. ಏನಪ್ಪಾ ಅಂತ ಅಂದ್ರೆ ಫೆಬ್ರವರಿ 2026ರ ಒಂದು ಪ್ರಚಲಿತ ಘಟನೆಗಳನ್ನ ನಾವು ನೋಡ್ಕೊಳ್ತಾ ಹೋಗೋಣ. ಅತಿ ಮುಖ್ಯವಾಗಿ ಈ ಒಂದು ಫೆಬ್ರವರಿಯಲ್ಲಿ ಬರ್ತಕ್ಕಂಥ ಒಂದು ಸಂಪೂರ್ಣ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕೊಡ್ತಾ ಹೋಗ್ತೇನೆ. ಅದಕ್ಕಾಗಿ ಈ ಒಂದು ತರಗತಿಯನ್ನ ಮಿಸ್ ಮಾಡದೆ ನೋಡ್ಕೊಳ್ತಾ ಹೋಗಿ. ಟಾಪ್ 50ರಿಂದ 60 ಪ್ರಶ್ನೆಗಳಿದಾವೆ, ನೋಡೋಣ. ಈಗ ಮೊದಲನೇ ಪ್ರಶ್ನೆ ನೋಡೋಣ. ಮೊದಲನೇದಾಗಿ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಆನ್ಸರ್ ಮಾಡ್ಬೇಕು. ಆನ್ಸರ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ನಾನು ಆನ್ಸರ್ನ ಇಲ್ಲಿ ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ನೇಮಕಾತಿಗಳು 2026 ಫೆಬ್ರವರಿಯಲ್ಲಿ ಏನೇನಾಗಿದ್ದಾವೆ ಅದನ್ನ ನೋಡೋಣ. ನೋಡಿ, ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಮಹಾರಾಷ್ಟ್ರದ ಮೊದಲ ಮಹಿಳಾ ಡೆಪ್ಯೂಟಿ ಸಿಎಂ ಆಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ ಅಂತ. ಅಂದ್ರೆ ಇತ್ತೀಚೆಗೆ ಅಜಿತ್ ಪವಾರ್ ಎಂಬತಕ್ಕಂಥವ್ರು ಏನಪ್ಪಾ ಆದ್ರು ಅಂತ ಅಂದ್ರೆ ಇವರು ಮರಣ ಹೊಂದಿದ್ರು, ಅಥವಾ ಇವರು ಆಕ್ಸಿಡೆಂಟ್ ಅಲ್ಲಿ ಹೆಲಿಕಾಪ್ಟರ್ ಅಲ್ಲಿ ಮರಣ ಹೊಂದಿದ್ರು. ಅದಕ್ಕಾಗಿ ಅವರ ಒಂದು ವೈಫ್ ಯಾರಪ್ಪ ಅಂತ ಅಂದ್ರೆ ಸುನೇತ್ರಾ ಪವಾರ್ ಎಂಬತಕ್ಕಂಥವ್ರು. ಸುನೇತ್ರಾ ಪವಾರ್ ಈ ಒಂದು ಸುನೇತ್ರಾ ಪವಾರ್ ಎಂಬತಕ್ಕಂಥವ್ರು, ಇವರ ವೈಫ್, ಇವರು ರಾಜ್ಯಸಭೆಯಲ್ಲಿ ಮೆಂಬರ್ ಇದ್ದಾರೆ. ರಾಜ್ಯಸಭೆ ಅಂದ್ರೆ ಇಲ್ಲಿ ಅಪ್ಪರ್ ಹೌಸ್ ಮೆಂಬರ್ ಇದ್ದಾರೆ. ಇವ್ರನ್ನ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಮಹಿಳಾ ಡೆಪ್ಯೂಟಿ ಸಿಎಂ ಆಗಿ ಈಗ ಮಹಾರಾಷ್ಟ್ರ ಏನಿದೆ ಅವರನ್ನ ಆಯ್ಕೆ ಮಾಡಿದೆ. ಯಾಕಪ್ಪ ಅಂತ ಅಂದ್ರೆ ಅಜಿತ್ ಪವಾರ್ ಅವರ ಒಂದು ವೈಫ್ ಅವರೇ ಇದ್ರು, ಮತ್ತೆ ಅವರು ರಾಜ್ಯಸಭೆಯ ಒಂದು ಅಪ್ಪರ್ ಹೌಸ್ ನ ಮೆಂಬರ್ ಆಗಿದ್ರು. ಆ ಕಾರಣದಿಂದಾಗಿ ಸುನೇತ್ರಾ ಪವಾರ್ ಅವರನ್ನ ಇಲ್ಲಿ ಏನ್ ಮಾಡಿದ್ದಾರೆ, ಮಹಿಳಾ ಡೆಪ್ಯೂಟಿ ಸಿಎಂ ಆಗಿ ಅಧಿಕಾರವನ್ನ ಇವರು ವಹಿಸಿಕೊಂಡಿದ್ದಾರೆ. ಮೊದಲನೇ ಪ್ರಶ್ನೆ ಇದು. ಓಕೆನಾ. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಂದ್ರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಕರಿತೇವೆ. ಈ ಒಂದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಚೇರ್ಮನ್ ಆಗಿ ಇತ್ತೀಚೆಗೆ ಯಾರು ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ ಅಂತ ನೋಡಿ. ಆಪ್ಷನ್ ನೋಡಿ, ವಿಪಿನ್ ಕುಮಾರ್, ಸಂಜಯ್ ಮಲ್ಹೋತ್ರಾ, ಸುಶಾಂತ್ ಮತ್ತೆ ನಿರ್ಮಲಾ ಸೀತಾರಾಮನ್ ಕೊಟ್ಟಿದ್ದಾರೆ. ನೋಡಿ, ವಿಪಿನ್ ಕುಮಾರ್ ಅವರು ಈ ಒಂದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದ ಒಂದು ನೂತನ ಚೇರ್ಮನ್ ಆಗಿ ಅಧಿಕಾರವನ್ನ ಇಲ್ಲಿ ವಹಿಸಿಕೊಂಡಿದ್ದಾರೆ. ಆಪ್ಷನ್ ಒಂದು ಇಲ್ಲಿ ಸರಿಯಾದ ಉತ್ತರ ಆಗಿರ್ತಕ್ಕಂತಹದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಸ್ತುತ ಗವರ್ನರ್ ಇಲ್ಲಿ ಯಾರು ಅಂತ ಕೇಳಿದ್ದಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಸ್ತುತ ಗವರ್ನರ್ ಇಲ್ಲಿ ಯಾರು ಅಂತ ಕೇಳಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಈ ಒಂದು RBI ನ ಒಂದು ಪ್ರಸ್ತುತ ಗವರ್ನರ್ ಯಾರು ಅಂತ ಕೇಳಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ, ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ ಯಾರು ಬರ್ತಾರೆ ಅಂತ. ಓಕೆ, RBI ನ ಒಂದು ಪ್ರಸ್ತುತ ಗವರ್ನರ್ ಯಾರು ಅಂತ ಕೇಳಿದರೆ ಯಾರಪ್ಪ ಅಂತ ಅಂದ್ರೆ ಸಂಜಯ್ ಮಲ್ಹೋತ್ರಾ ಎಂಬತಕ್ಕಂಥವ್ರು. ಆಪ್ಷನ್ ಬಿ ನೋಡಿ, ಸಂಜಯ್ ಮಲ್ಹೋತ್ರಾ ಎಂಬತಕ್ಕಂಥವ್ರು ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಆಪ್ಷನ್ ಬಿ. ನೋಡಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದರೆ. ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ, ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಅಂತ ಕರಿತೇವೆ. ಕರಪ್ಷನ್ ಇಂಗ್ಲಿಷ್ ಅಲ್ಲಿ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್. ಓಕೆನಾ. ಈ ಒಂದು ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಅಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದರೆ ವೆರಿ ವೆರಿ ಇಂಪಾರ್ಟೆಂಟ್. 91ನೇ ಸ್ಥಾನ ಪಡೆದಿರ್ತಕ್ಕಂಥದ್ದು. 91ನೇ ಸ್ಥಾನ ಇಲ್ಲಿ ಪಡೆದಿರ್ತಕ್ಕಂಥದ್ದು. ಭಾರತ ಇದರಲ್ಲಿ 39 ಅಂಕಗಳನ್ನ ಪಡೆದುಕೊಂಡಿದೆ. 100ರಲ್ಲಿ 39 ಅಂಕಗಳನ್ನ ಪಡೆಯುವುದರ ಮೂಲಕ ಇಲ್ಲಿ 91ನೇ ಸ್ಥಾನವನ್ನ ಇಲ್ಲಿ ಪಡೆದುಕೊಂಡಿರ್ತಕ್ಕಂತಹದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ, ಅದೇ ರೀತಿ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕದಲ್ಲಿ ಪ್ರಥಮ ಸ್ಥಾನ ಗಳಿಸಿದ ದೇಶ ಯಾವುದು ಅಂತ ಕೇಳಿದರೆ. ನೋಡಿ, ಈಗಾಗಲೇ ನಾನು ಹೇಳಿದೆ ಭ್ರಷ್ಟಾಚಾರ ಒಂದು ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಹೇಳಿದೆ. ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಭಾರತದ ಸ್ಥಾನ 91 ಅಂತ ಹೇಳಿದೆ. ಈಗ ನೆಕ್ಸ್ಟ್ ಏನ್ ಕೇಳ್ತಿದ್ದಾರೆ, ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕದಲ್ಲಿ ಪ್ರಥಮ ಸ್ಥಾನ, ಮೊದಲನೇ ಸ್ಥಾನ ಪಡೆದವರು ಯಾರು ಅಂತ ಕೇಳ್ತಿದ್ದಾರೆ. ಯಾರಪ್ಪ ಅಂತ ಅಂದ್ರೆ ಡೆನ್ಮಾರ್ಕ್ ಅವರು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಕೇಳ್ತಾರೆ, ನೆನ್ಪಿಟ್ಕೊಳ್ತಾ ಹೋಗಿ. ನೋಡಿ, ಇದೇ ರೀತಿ ನಿಮ್ಗೆ ಪ್ರಚಲಿತ ಘಟನೆಗಳ ಒಂದು ಸಂಪೂರ್ಣ ಪ್ರಚಲಿತ ಘಟನೆಗಳ ಈ ಒಂದು ತರಗತಿ ನಡೀತದೆ. ಈ ತರ PDF ಬೇಕಾದಲ್ಲಿ ನಿಮ್ಗೆ ಏನಪ್ಪಾ ಮಾಡ್ಬೇಕು ಅಂತ ಅಂದ್ರೆ ಇಲ್ಲಿ ಕೊಟ್ಟಿದ್ದೇನೆ ನೋಡಿ. ಈ ಒಂದು ಸ್ಕ್ಯಾನರ್ ಇದೆ, ಫೋನ್ ಪೇ ಸ್ಕ್ಯಾನರ್. ಇದನ್ನ ಸ್ಕ್ಯಾನ್ ಮಾಡಿ ನೀವು ಏನಪ್ಪಾ ಮಾಡಿ ಅಂತ ಅಂದ್ರೆ ಒಂದು ತಿಂಗಳ ಒಂದು ಕರೆಂಟ್ ಅಫೇರ್ಸ್ ಬೇಕು ಅಂತ ಅಂದ್ರೆ 10 ರೂಪಾಯಿಗಳನ್ನ ನೀವೇನ್ ಮಾಡ್ಬೇಕು, ಸೆಂಡ್ ಮಾಡಿ. ನೆಕ್ಸ್ಟ್ ಇಲ್ಲಿ ಇಮೇಲ್ ಕೊಟ್ಟಿದ್ದೇನೆ ನೋಡಿ, udyogjeevan12@gmail.com. ಈ ಒಂದು udyogjeevan12@gmail.com ಗೆ ನೀವು
ಇಮೇಲ್ ಕೂಡ ಮಾಡಬಹುದು. ಸ್ಕ್ಯಾನ್ ಆಗಿರ್ತಕ್ಕಂಥ ಒಂದು ಅಮೌಂಟ್ ಅನ್ನ ಅಥವಾ ಇಲ್ಲಿ ಕನ್ಫರ್ಮೇಶನ್ ಆಗಿರ್ತಕ್ಕಂಥ ಒಂದು ಅಮೌಂಟ್ ಅನ್ನ ಇಮೇಲ್ ಮಾಡಿದ್ರೆ ನಿಮಗೆ ಅದೇ ಇಮೇಲ್ಗೆ ನಿಮಗೆ ಈ ಒಂದು PDF ಅನ್ನ ಕಳಿಸಲಾಗ್ತದೆ. ಅದೇ ರೀತಿ ನಿಮಗೆ 6 ತಿಂಗಳ ಒಂದು ತರಗತಿ ಬೇಕಾದಲ್ಲಿ ಅಥವಾ 6 ತಿಂಗಳ PDF ಬೇಕಾದಲ್ಲಿ 50 ರೂಪಾಯಿಗಳನ್ನ ನೀವು ಇಲ್ಲಿ ಸೆಂಡ್ ಮಾಡಿ ಪಡೆದುಕೊಳ್ಳಬಹುದು. ಅದೇ ರೀತಿ 12 ತಿಂಗಳ ಒಂದು PDF ಗಳಿಗಾಗಿ 100 ರೂಪಾಯಿಗಳನ್ನ ನೀವು ಸೆಂಡ್ ಮಾಡಿ ಪಡೆದುಕೊಳ್ಳಬಹುದು. ಓಕೆನಾ? ನಿಮಗೇನಾದ್ರೂ ಈ ಒಂದು PDF ಬೇಕಾದಲ್ಲಿ ಎಲ್ಲರೂ ಕೂಡ ನೀವು ಈ ಒಂದು ಸ್ಕ್ಯಾನರ್ ನ ಎಷ್ಟು ಮಂತ್ PDF ಬೇಕು ಇಲ್ಲಿ ಅಮೌಂಟ್ ಅನ್ನ ಕೊಟ್ಟಿದ್ದೇನೆ. ಈ ಒಂದು ಉದ್ಯೋಗ್ ಜೀವನ್ 12@gmail.com ಗೆ ಕಳಿಸಬಹುದು. ಇಲ್ಲ ಅಂತ ಅಂದ್ರೆ ಟೆಲಿಗ್ರಾಮ್ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿದ್ದೇನೆ. ಏನಪ್ಪಾ ಅಂದ್ರೆ ಇನ್ಸ್ಟಾಗ್ರಾಮ್ ಎಕ್ಸಾಮ್ ಇನ್ ಕನ್ನಡ ಅಂತ ಇನ್ಸ್ಟಾಗ್ರಾಮ್ ಇದೆ. ಓಕೆನಾ? ಎಕ್ಸಾಮ್ ಇನ್ ಕನ್ನಡ. ಆ ಒಂದು ಎಕ್ಸಾಮ್ ಇನ್ ಕನ್ನಡಗೆ ನೀವು ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ ಅಲ್ಲಿ ಮೆಸೇಜ್ ಕೂಡ ಮಾಡಬಹುದು. ನೀವು ಅಲ್ಲಿ ಮೆಸೇಜ್ ಕೂಡ ಮಾಡಬಹುದು. ಈ ಒಂದು ಸ್ಕ್ಯಾನರ್ ನ ಒಂದು ಅಮೌಂಟ್ ನ ನೀವು ಕಳಿಸಿ ಅಲ್ಲಿ ಸ್ಕ್ರೀನ್ ಶಾಟ್ ಅನ್ನ ಇಲ್ಲಿ ಕಳಿಸಬಹುದು ಅಂತ ಹೇಳ್ತಾ ಈ ರೀತಿ ಮಾಡಿದ್ರೆ ನಿಮಗೆ ಸಂಪೂರ್ಣವಾಗಿ PDF ಅನ್ನ ನಿಮಗೆ ಕೊಡ್ತಾ ಹೋಗ್ತೇವೆ. ಓಕೆನಾ? ಮುಂದಿನ ಪ್ರಶ್ನೆ ನೋಡೋಣ. ಈಗ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆಗಳನ್ನು ನೋಡೋಣ. ನೋಡಿ, IRDAI ಅಂದ್ರೆ ಇನ್ಸೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ. ಇನ್ಸೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಿದರೆ ಇದು 1991ರಲ್ಲಿ ಸ್ಥಾಪನೆ ಆಗಿದೆ. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಅದೇ ರೀತಿ 100% ಇನ್ಸೂರೆನ್ಸ್ ಕವರೇಜ್ ಪಡೆದ ಭಾರತದ ಮೊದಲ ಜಿಲ್ಲೆ ಯಾವುದು ಅಂತ. 100% ಅಂದ್ರೆ 100% ಇನ್ಸೂರೆನ್ಸ್ ಕವರೇಜ್ ಪಡೆದಿರ್ತಕ್ಕಂಥ ಒಂದು ಭಾರತದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದರೆ ಅದು ಯಾವ್ದಪ್ಪ ಅಂತ ಅಂದ್ರೆ ಅಳ್ವಾರ್ ಎಂಬತಕ್ಕಂಥ ಒಂದು ಜಿಲ್ಲೆ. ಇಲ್ಲಿ ಜಿಲ್ಲೆ ಕೇಳಿದರೆ ಜಿಲ್ಲೆ ಅಳ್ವಾರ್ ಎಂಬತಕ್ಕಂಥದ್ದು ಯಾವ ರಾಜ್ಯದಲ್ಲಿದೆ? ರಾಜಸ್ಥಾನದಲ್ಲಿದೆ. ಓಕೆನಾ? ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೂಡ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಆರ್ಥಿಕ ಸಾಕ್ಷರತಾ ವಾರವನ್ನು ಅಥವಾ ಏನಪ್ಪಾ ಕರಿತೇವೆ ಅಂತ ಅಂದ್ರೆ ಫೈನಾನ್ಷಿಯಲ್ ಲಿಟರಸಿ ವೀಕ್ ಅಂತ ಕರಿತೇವೆ. ಓಕೆನಾ? ನೋಡಿ, ಫೈನಾನ್ಷಿಯಲ್ ಲಿಟರಸಿ ವೀಕ್ ಕೆಲವೊಬ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ ಇಂಗ್ಲಿಷ್ ಅಲ್ಲೂ ಕೂಡ ತರಗತಿಗಳನ್ನ ಮಾಡಿ ಅಂತ. ಫೈನಾನ್ಷಿಯಲ್ ಲಿಟರಸಿ ವೀಕ್ ವಿದ್ಯಾರ್ಥಿಗಳು ನಮ್ಮ ಒಂದು ಚಾನಲ್ ನ ಇಂಗ್ಲಿಷ್ ಅಲ್ಲೂ ಕೂಡ ಓದ್ತಿದ್ದಾರೆ, ಅವರಿಗೆ ಯೂಸ್ ಆಗಲಿ ಅಂತ ಇಲ್ಲಿ ಹೇಳ್ತಿದ್ದೇನೆ. ಮುಂದಿನ ತರಗತಿಯನ್ನ ಅಂದ್ರೆ 2000 ಮಾರ್ಚ್ ತಿಂಗಳ ಒಂದು ಕರೆಂಟ್ ಅಫೇರ್ಸ್ ಇರುತ್ತೆ, ಅದರಲ್ಲಿ ನಿಮಗೆ ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಕೂಡ ಕ್ವಶನ್ ಅನ್ನ ಫ್ರೇಮ್ ಮಾಡ್ತೇನೆ. ಓಕೆನಾ? ಫೈನಾನ್ಷಿಯಲ್ ಲಿಟರಸಿ ವೀಕ್ ಅನ್ನ ಯಾರು ತೆಗೆದುಕೊಂಡು ಬರ್ತಾರೆ ಅಂದ್ರೆ ಯಾರು ಇಲ್ಲಿ ಲಾಂಚ್ ಮಾಡ್ತಾರೆ ಅಂತ ಪ್ರತಿ ವರ್ಷ ಇಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ಫೈನಾನ್ಷಿಯಲ್ ಲಿಟರಸಿ ವೀಕ್ ಅನ್ನ ತೆಗೆದುಕೊಂಡು ಬರುತ್ತೆ. ಈ ವರ್ಷ ಫೆಬ್ರವರಿ ಯಾವಾಗಪ್ಪ ಅಂತ 19ರಿಂದ 26ನೇ ತಾರೀಕುವರೆಗೆ ಈ ಒಂದು ಫೈನಾನ್ಷಿಯಲ್ ಲಿಟರಸಿ ವೀಕ್ ನಡೀತಾ ಇದೆ ಅಂತ ಇಲ್ಲಿ ಹೇಳಬಹುದು. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದಲ್ಲಿ ಪುರುಷರ ವಲಸಿಗರ ಪ್ರತಿಶತ ಎಷ್ಟಿದೆ ಅಂತ. ಈಗ ರಾಷ್ಟ್ರೀಯ ಸುದ್ದಿಗಳಿಗೆ ಬಂದಿದ್ದೇವೆ. ಭಾರತದಲ್ಲಿ ಪುರುಷರ ವಲಸಿಗರ ಪ್ರತಿಶತ ಸಂಖ್ಯೆ ಎಷ್ಟಿದೆ ಅಂತ ಅಂದ್ರೆ ಮೈಗ್ರೇಷನ್ ಅಂತ ಕರಿತೇವೆ. ನೋಡಿ, ಮೈಗ್ರೇಷನ್ ಅಂತ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆ ಹೋಗ್ತಕ್ಕಂಥದ್ದು. ಇದರಲ್ಲಿ ಪುರುಷರ ವಲಸಿಗರ ಪ್ರತಿಶತ ಅಥವಾ ಪರ್ಸೆಂಟೇಜ್ ಎಷ್ಟಿದೆ ಅಂತ ಕೇಳಿದರೆ ಎಷ್ಟಿದೆ ಅಂತ ಅಂದ್ರೆ 10.7%. 10.7% ಇಲ್ಲಿ ಇರತಕ್ಕಂಥದ್ದು ಈ ಒಂದು ಪುರುಷರ ವಲಸಿಗರ ಒಂದು ಪ್ರತಿಶತ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಭಾರತದಲ್ಲಿ ಮಹಿಳಾ ವಲಸಿಗರ ಪ್ರತಿಶತ ಸಂಖ್ಯೆ ಎಷ್ಟಿದೆ ಅಂತ ಕೇಳಿದರೆ ಮಹಿಳಾ ವಲಸಿಗರ ಪ್ರತಿಶತ ಸಂಖ್ಯೆ ಇಲ್ಲಿ ಎಷ್ಟಿದೆ ಅಂತ ಅಂದ್ರೆ 47.9%. 47.9%. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಅದೇ ರೀತಿ ಭಾರತದಲ್ಲಿ ವಲಸಿಗರ ವರದಿಯನ್ನು ಯಾರು ತೆಗೆದುಕೊಂಡು ಬರ್ತಾರೆ ಅಂತ ಇಲ್ಲಿ ಕೇಳಿದರೆ ಯಾರಪ್ಪ ತೆಗೆದುಕೊಂಡು ಬರ್ತಾರೆ ಅಂತ ಅಂದ್ರೆ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಅಂತ, NSO ಅಂತ ಕರಿತೇವೆ. ಈ ಒಂದು ಆರ್ಗನೈಸೇಷನ್ ಏನಿದೆ ಮೈಗ್ರೇಷನ್ ಸರ್ವೆಯನ್ನ ತೆಗೆದುಕೊಂಡು ಬರುತ್ತೆ ಪ್ರತಿ ವರ್ಷ. ಈ ಒಂದು ಮೈಗ್ರೇಷನ್ ಸರ್ವೆ ಪ್ರಕಾರ ಇಲ್ಲಿ ಭಾರತದಲ್ಲಿ ಪುರುಷರ ವಲಸಿಗರ ಪ್ರತಿಶತ ಎಷ್ಟಪ್ಪ ಅಂತ 10.7%. ಅದೇ ರೀತಿ ಮಹಿಳಾ ವಲಸಿಗರ ಪ್ರತಿಶತ ಎಷ್ಟು ಅಂತ ಕೇಳಿದ್ರೆ 47.1%. ಇದರಲ್ಲಿ 47.19% ಅಲ್ಲಿ ಟೋಟಲ್ ಆಗಿ 80% ಪ್ಲಸ್ ಯಾಕಪ್ಪ ಮೈಗ್ರೇಷನ್ ಆಗಿದ್ದಾರೆ ಅಂತ ಅಂದ್ರೆ ಮದುವೆ ಮುಖಾಂತರ ಮಹಿಳೆಯರು ಮದುವೆಯಾಗಿ ಗಂಡನ ಮನೆಗೆ ಹೋಗುವಾಗ ಇಲ್ಲಿ ಏನಾಗಿದೆ ಅಂತ 47.9% ಇಲ್ಲಿ ವಲಸಿಗರು ಇಲ್ಲಿ ಮೈಗ್ರೇಟ್ ಆಗಿದ್ದಾರೆ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಪುರುಷರು ಯಾಕಪ್ಪ 10% ಆಗಿದ್ದಾರೆ ಅಂತ ಅಂದ್ರೆ ಇವರು ಜಾಬ್ಗೋಸ್ಕರ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವಲಸಿಗರು ಯಾಕಪ್ಪ ಆಗ್ತಾರೆ ಅಂತ ಅಂದ್ರೆ ಅವರು
ಪುರುಷರಾಗ್ತಾರೆ, ಅದಕ್ಕಾಗಿ ಅವರು ಕಡಿಮೆ ಇದ್ದಾರೆ. ಜಾಬ್ಗೋಸ್ಕರ ಕಡಿಮೆ, ಆದ್ರೆ ಮಹಿಳೆಯರು ಮದುವೆ ಆಗ್ಲೇಬೇಕು, ಮದುವೆ ಆಗಿ ಗಂಡನ ಮನೆಗೆ ಹೋಗ್ಲೇಬೇಕು, ಅದಕ್ಕಾಗಿ ಮಹಿಳೆಯರು ಜಾಸ್ತಿ ಆಗಿದ್ದಾರೆ. ನೆನ್ಪಿಟ್ಕೊಳ್ಳಿ, ನಿಮಗೆ ಪುರುಷರು ಜಾಸ್ತಿ ಇರ್ತಾರೆ ಅಂತ ಎಲ್ರು ಕೂಡ ಏನ್ ಮಾಡ್ತೀರಾ, ಪುರುಷರಿಗೆ ಕ್ಲಿಕ್ ಮಾಡ್ಬಿಡ್ತೀರಾ. ಅದಕ್ಕಾಗಿ ಮಹಿಳೆಯರು ಇಲ್ಲಿ ಜಾಸ್ತಿ ಇದ್ದಾರೆ, ಅದು ನಿಮಗೆ ಗೊತ್ತಿರಬೇಕು. ಅದೇ ರೀತಿ ನಾನು ಈಗಾಗಲೇ ಹೇಳಿದ ಭಾರತದಲ್ಲಿ ವಲಸಿಗರ ವರದಿಯನ್ನು ಯಾರು ತೆಗೆದುಕೊಂಡು ಬರ್ತಾರೆ ಅಂತ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಇದು ತೆಗೆದುಕೊಂಡು ಬರ್ತದೆ. ಓಕೆನಾ. ನೆಕ್ಸ್ಟ್ ಅದೇ ರೀತಿಯಲ್ಲಿ ಯಾವ ವರ್ಷದಲ್ಲಿ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ NSO ಸ್ಥಾಪನೆ ಆಯಿತು ಅಂತ ಕೇಳಿದರೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಇದು ಕೂಡ ಯಾವ ವರ್ಷದಲ್ಲಿ NSO ಸ್ಥಾಪನೆ ಆಯಿತು ಅಂತ 2019ರಲ್ಲಿ ಈ ಒಂದು ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಏನಿದೆ NSO ಹೆಡ್ ಕ್ವಾರ್ಟರ್ ಎಲ್ಲಿದೆ, ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ನವದೆಹಲಿ, ನ್ಯೂ ಡೆಲ್ಲಿ. ಓಕೆನಾ. ಇಲ್ಲಿ ಹೆಡ್ ಕ್ವಾರ್ಟರ್ ಇದೆ, ವೆರಿ ವೆರಿ ಇಂಪಾರ್ಟೆಂಟ್. 2019ರಲ್ಲಿ ಸ್ಥಾಪನೆ ಆಗಿದೆ. ನೆಕ್ಸ್ಟ್ ಅದೇ ರೀತಿ ಮುಂದಿನ ಪ್ರಶ್ನೆ, 2025ರಲ್ಲಿ ಅಲ್ಲಿ ಆಗ್ಬೇಕಿದು. ಓಕೆನಾ. ರಿಸರ್ವ್ ಬ್ಯಾಂಕ್ ಎಷ್ಟು ಚಿನ್ನವನ್ನ ಖರೀದಿ ಮಾಡಿದೆ ಅಂತ ನೋಡಿ. 2025ರಲ್ಲಿ ರಿಸರ್ವ್ ಬ್ಯಾಂಕ್ ಕೂಡ ಚಿನ್ನವನ್ನ ಖರೀದಿ ಮಾಡ್ತದೆ. ಯಾವ ರೀತಿ ಅಂತ ಅಂದ್ರೆ, ನಾವು ಹೇಗೆ ನಮ್ಮ ಒಂದು ಮನೆಗಳಿಗಾಗಿ ನಾವು ಚಿನ್ನವನ್ನ ಖರೀದಿ ಮಾಡ್ತೇವೆ ಅಥವಾ ಬಂಗಾರವನ್ನ ಖರೀದಿ ಮಾಡ್ತೇವೆ, ಅದೇ ರೀತಿ ರಿಸರ್ವ್ ಬ್ಯಾಂಕ್ ಕೂಡ ಬೇರೆ ದೇಶಗಳಿಂದ ಚಿನ್ನವನ್ನ ಖರೀದಿ ಮಾಡ್ತದೆ. ಇಲ್ಲಿ ಖರೀದಿ ಮಾಡ್ತದೆ. ಯಾಕೆ ಖರೀದಿ ಮಾಡುತ್ತೆ? ನಮ್ಮ ಒಂದು ಭಾರತ ಏನಿದೆ ಅತ್ಯಂತ ಹೆಚ್ಚು ಚಿನ್ನವನ್ನ ಆಮದು ಮಾಡ್ತಕ್ಕಂತ ಒಂದು ದೇಶ. ಆಮದು ಅಂತ ಅಂದ್ರೆ ನಾವು ಇಂಪೋರ್ಟ್ ಮಾಡ್ತಕ್ಕಂತ ಒಂದು ದೇಶ, ಇಂಪೋರ್ಟ್. ಓಕೆನಾ. ಎಲ್ಲರಿಗೂ ಕೂಡ ಚಿನ್ನ ಬೇಕು, ಅದಕ್ಕಾಗಿ ಏನ್ ಮಾಡಿದೆ, ರಿಸರ್ವ್ ಬ್ಯಾಂಕ್ ಇಲ್ಲಿ ಚಿನ್ನವನ್ನ ಆಮದನ್ನ ಮಾಡ್ಕೊಳ್ತದೆ ಅಥವಾ ಚಿನ್ನವನ್ನ ಪಡೆದುಕೊಳ್ತದೆ. ಯಾವ ರೀತಿ? ಅವರಿಗೆ ಅಮೌಂಟ್ ಅನ್ನ ಕೊಟ್ಟು ಚಿನ್ನವನ್ನ ಇಲ್ಲಿ ಖರೀದಿ ಮಾಡ್ತದೆ. ಅದೇ ರೀತಿ 2025ರಲ್ಲಿ ಎಷ್ಟು ಖರೀದಿ ಮಾಡಿದೆ ಅಂತ ಕೇಳಿದ್ರೆ 4 ಟನ್ ಇಲ್ಲಿ ಖರೀದಿ ಮಾಡಿರ್ತಕ್ಕಂಥದ್ದು. ಅದೇ 2024ರಲ್ಲಿ ಎಷ್ಟು ಮಾಡಿತ್ತು? 2024ರಲ್ಲಿ ನೋಡಿ, ನೀವು ನಂಬೋದಿಲ್ಲ, 73 ಟನ್ ಮಾಡಿತ್ತು. ರಿಸರ್ವ್ ಬ್ಯಾಂಕ್ ಕೂಡ ಅವರಿಗೂ ಕೂಡ ಗೊತ್ತಾಯಿತು ಚಿನ್ನ 2 ಲಕ್ಷ ಹತ್ರ ಬರ್ತಾ ಇದೆ. 2 ಲಕ್ಷ, ಒಂದು ತೊಲೆಗೆ 2 ಲಕ್ಷ ಹತ್ರ ಬರ್ತಾ ಇದೆ, 10 ಗ್ರಾಮ್ಗೆ. ಅದಕ್ಕಾಗಿ ಏನ್ ಮಾಡ್ತೇವೆ ಅಂತ ಅಂದ್ರೆ ಜಾಸ್ತಿ ಅಮೌಂಟ್ ಆಯ್ತು, ಅದಕ್ಕಾಗಿ ಚಿನ್ನವನ್ನ 2025ರಲ್ಲಿ ಕಡಿಮೆ ಖರೀದಿ ಮಾಡಿದೆ. ಅದೇನು 2024ರಲ್ಲಿ ನೋಡಿ 73 ಟನ್, 4 ಟನ್ ಎಲ್ಲಿಗೆ ಆಯ್ತು ನೋಡಿ, ನೀವೇ ಎಷ್ಟು ಕಡಿಮೆ ಖರೀದಿ ಮಾಡಿದೆ ನೀವೇ ನೋಡ್ಕೋಬಹುದು. ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದ ಮೊದಲ ಸಹಕಾರಿ ಆಧಾರಿತ ಟ್ಯಾಕ್ಸಿ ಸೇವೆ ಯಾವುದು ಅಂತ. ವೆರಿ ವೆರಿ ಇಂಪಾರ್ಟೆಂಟ್, ಇದು ತುಂಬಾ ನ್ಯೂಸ್ ಅಲ್ಲಿದೆ. ಸಹಕಾರಿ ಆಧಾರಿತ ಟ್ಯಾಕ್ಸಿ ಸೇವೆ ಅಂದ್ರೆ ಕೋಆಪರೇಟಿವ್ ಆಧಾರಿತ ಇಲ್ಲಿ ಟ್ಯಾಕ್ಸಿ ಸೇವೆ ಯಾವುದು ಅಂತ ಕೇಳಿದರೆ ಯಾವ್ದಪ್ಪ ಅಂತಾನೆ ಭಾರತ ಟ್ಯಾಕ್ಸಿ ಅಂತ ತುಂಬಾ ನ್ಯೂಸ್ ಅಲ್ಲಿ ಇದೆ. ಪಕ್ಕಾ ಪ್ರಶ್ನೆಗಳನ್ನ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಭಾರತ ಟ್ಯಾಕ್ಸಿ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದಲ್ಲಿ ಪ್ರಸ್ತುತ ಎಷ್ಟು ರಾಮಸರ್ ತಾಣಗಳಿವೆ ಅಂತ. ಯಾಕೆ ಅಂದ್ರೆ ಇತ್ತೀಚೆಗೆ 2 ರಾಮಸರ ತಾಣಗಳು ಏನು ಮಾಡಿದ್ದಾವೆ, ಆಡ್ ಮಾಡಿದ್ದಾರೆ. ಅವು ಎರಡು ಕೂಡ ಯಾವ್ಯಾವ್ದು ಅಂತ ನೋಡೋಣ. ಇಲ್ಲಿ ಭಾರತದಲ್ಲಿ ಪ್ರಸ್ತುತವಾಗಿ ಎಷ್ಟು ರಾಮಸರ ತಾಣಗಳಿವೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಈಗ ಪ್ರೆಸೆಂಟ್ ಆಗಿ ಫೆಬ್ರವರಿ 2026ರಲ್ಲಿ ಆಗಿರ್ತಕ್ಕಂಥ ಅಪ್ಡೇಟ್ ಪ್ರಕಾರ 98 ಇದಾವೆ. ಓಕೆನಾ. ವೆರಿ ವೆರಿ ಇಂಪಾರ್ಟೆಂಟ್, 98 ಇದಾವೆ ರಾಮಸರ ತಾಣಗಳು. ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ, ಎಷ್ಟು ರಾಮಸರ್ ತಾಣಗಳಿದಾವೆ ಅಂತಂದ್ರೆ 98. ಈ ಒಂದು ರಾಮಸರ್ ಕನ್ವೆನ್ಷನ್ ಬಗ್ಗೆನೂ ಕೂಡ ನಾನು ಈಗಾಗಲೇ ಹೇಳಿದೆ, ಅದರ ಬಗ್ಗೆ ಕೂಡ ನೋಡ್ಕೊಳ್ತಾ ಹೋಗೋಣಂತೆ. ಈಗ ರಾಮಸರ್ ಕನ್ವೆನ್ಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ, ಅದಕ್ಕಾಗಿ ಅದನ್ನು ಕೂಡ ನೋಡೋಣ. ಓಕೆನಾ. ಈಗ ಎಷ್ಟು ತಾಣಗಳಿವೆ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? 98 ರಾಮಸರ್ ತಾಣಗಳಿವೆ ಅಂತ ಇಲ್ಲಿ ನೀವು ಹೇಳಬೇಕು. ತುಂಬಾ ಇಂಪಾರ್ಟೆಂಟ್ ಇದೆ ಅದು, ಅದಕ್ಕಾಗಿ ಇಲ್ಲಿ ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ರಾಮಸರ ತಾಣಗಳಿಗೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಮಾಹಿತಿಗಳನ್ನ ಮುಂದೆ ಕೊಡ್ತೇನೆ, ಅದನ್ನು ಕೂಡ ನೋಡೋಣ. ನೋಡಿ, ಪಾಟ್ನಾ ಬರ್ಡ್ ಸ್ಯಾಂಕ್ಚುರಿ ಅಂತ ಇದೆ ನೋಡಿ, ಪಾಟ್ನಾ ಬರ್ಡ್ ಸ್ಯಾಂಕ್ಚುರಿ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಇದು ಕೂಡ ರಾಮಸರ್ ತಾಣನೇ. ಯಾಕಪ್ಪ ರಾಮಸರ್ ತಾಣ? ಇತ್ತೀಚೆಗೆ 96 ಪ್ಲಸ್ 2 ಆಯ್ತು. ಆ 2 ಯಾವ್ಯಾವ್ದು ಅಂತ ಹೇಳ್ತಾ ಇದ್ದೀನಿ ನೋಡಿ. ಪಾಟ್ನಾ ಬರ್ಡ್ ಸ್ಯಾಂಕ್ಚುರಿ, ಎಲ್ರು ಕೂಡ ಏನ್ ಹಾಕ್ತೀರಾ, ಪಾಟ್ನಾ ಎಲ್ಲಿದೆ, ಬಿಹಾರದಲ್ಲಿದೆ, ಬಿಹಾರ ಅಂತ ಹಾಕ್ಬಿಡ್ತೀರಾ. ಆದ್ರೆ ಇದು ಏನಾಗುತ್ತೆ, ಮುಂದೆ ಹೋಗಿ ತಪ್ಪಾಗ್ತದೆ, -1.25 ಅಂಕ ನಿಂದ ಆಗ್ತದೆ. ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ, ಪಾಟ್ನಾ ಬರ್ಡ್ ಸ್ಯಾಂಕ್ಚುರಿ ಎಲ್ಲಿದೆ ಅಂತ ಅಂದ್ರೆ ಯಥಾ ಎಂತಕ್ಕಂಥ ಒಂದು ಪ್ರದೇಶ, ಇಟಿಎಎಚ್ ಅಂತಕ್ಕಂಥ ಪ್ರದೇಶ ಉತ್ತರ ಪ್ರದೇಶದಲ್ಲಿ ಕಂಡು ಬರುತ್ತೆ ಈ ಒಂದು ಪಾಟ್ನಾ ಬರ್ಡ್ ಸ್ಯಾಂಕ್ಚುರಿ. ಇದು ಕೂಡ 97ನೇ ಏನು ರಾಮಸರ್ ತಾಣ. ಓಕೆನಾ. ಅದೇ ರೀತಿ 98ನೇದು ಯಾವುದು? 98ನೇದು ಯಾವುದು? ಇನ್ನೊಂದಿದೆ 98ನೇದು. 98ನೇದು ಯಾವ್ದಪ್ಪ ಅಂತ ಅಂದ್ರೆ ಚಾರಿ ದಂಡ್ ಎಂತಕ್ಕಂಥದ್ದು, ಚಾರಿ ದಂಡ್.
ಇದು ಎಲ್ಲಿದೆ ಅಂತ ಅಂದ್ರೆ ಗುಜರಾತ್ ನಲ್ಲಿದೆ. ಗುಜರಾತ್ ನಲ್ಲಿ ಇದು ಕಂಡು ಬರುತ್ತೆ, ಕಚ್ ಎಂಬತಕ್ಕಂಥ ಒಂದು ಜಿಲ್ಲೆಯಲ್ಲಿ. ಇಲ್ಲಿ ಇರ್ತಕ್ಕಂಥ ಒಂದು ಕಚ್ ಎಂಬತಕ್ಕಂಥ ಜಿಲ್ಲೆಯಲ್ಲಿ ಚಾರಿದಂಡ್ ಎಂಬತಕ್ಕಂತಹ ಒಂದು ಏನಿದೆ ಬರ್ಡ್ ಏನು ಆ, ರಾಮಸರ್ ತಾಣ ಇದೆ, ಅದನ್ನ ಕೂಡ 98ನೇ ರಾಮಸರ್ ತಾಣವಾಗಿ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ನೆಕ್ಸ್ಟ್ ಟೋಟಲ್ ಆಗಿ ಭಾರತದಲ್ಲಿ ಎಷ್ಟಿದಾವೆ? 98 ಇದಾವೆ. ಇದು ಕೂಡ ನಿಮಗೆ ಗೊತ್ತಿರಬೇಕು ಅಂತ. ಓಕೆನಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ರಾಮಸರ ತಾಣಗಳನ್ನು ಯಾವ ವರ್ಷದಿಂದ ಮಾಡಲಾಗುತ್ತಿದೆ ಅಂತ, ಅಂದ್ರೆ ಯಾವ ವರ್ಷದಿಂದ ತೆಗೆದುಕೊಂಡು ಬರ್ತಾ ಇದ್ದಾರೆ ಅಂತ. ಪ್ರತಿ ವರ್ಷ 1971ರಿಂದ ಇರಾನ್ ನಲ್ಲಿ ಏನು ರಾಮಸರ್ ಕನ್ವೆನ್ಷನ್ ಆಯಿತು. ರಾಮಸರ್ ಕನ್ವೆನ್ಷನ್ ಯಾವಾಗಾಯ್ತು ಅಂತ ಅಂದ್ರೆ 1971ರಲ್ಲಿ ಆಯ್ತು. ಮೊದಲ ಸಿಗ್ನೇಟರಿ ಯಾರು, ಮೊದಲು ಸಹಿ ಹಾಕ್ತವ್ರು ಯಾರು ಅಂತ ಕೇಳಿದ್ರೆ, ಭಾರತ. ಓಕೆನಾ? ಫಸ್ಟ್ ಸಿಗ್ನೇಟರಿ ಆಫ್ ರಾಮಸರ್ ಕನ್ವೆನ್ಷನ್ ಅಂತ ಕೇಳಿದ್ರೆ ಭಾರತ ಆಗಿರ್ತಕ್ಕಂಥದ್ದು, ಅದನ್ನ ಕೂಡ ನೆನ್ಪಿಟ್ಕೊಳ್ಳಿ. 1971ರಲ್ಲಿ ಈ ಒಂದು ಕನ್ವೆನ್ಷನ್ ಆಗಿದೆ. ಇದು ಕೂಡ ನಿಮಗೆ ಗೊತ್ತಿರಬೇಕು. ನಾನು ಈಗಾಗಲೇ ಹೇಳಿದ್ದೇನೆ, PDF ಬೇಕು ಅಂತ ಅಂದ್ರೆ ಫೋನ್ ಪೇ ಮುಖಾಂತರ 1 ತಿಂಗಳದ್ ಬೇಕಂದ್ರೆ 10 ರೂಪಾಯಿ ಹಾಕ್ಬೋದು. 6 ತಿಂಗಳದ್ ಬೇಕಂದ್ರೆ 50 ರೂಪಾಯಿ ಹಾಕ್ಬೋದು. ನೆಕ್ಸ್ಟ್ 12 ತಿಂಗಳದ್ ಬೇಕಂದ್ರೆ ಎಷ್ಟು ಹಾಕ್ಬೋದು? 100 ರೂಪಾಯಿ ಹಾಕಿ ನೀವು PDF ಗಳನ್ನ ಪಡೆದುಕೊಳ್ಳಬಹುದು. ಈ ಒಂದು ಏನು ಇಮೇಲ್ ಐಡಿಗಾದ್ರೂ ಕಳಿಸ್ಬೋದು, ಇಲ್ಲ ಅಂತ ಅಂದ್ರೆ ಎಕ್ಸಾಮಿನ್ ಕನ್ನಡ ಅಂತ ಚಾನಲ್ ಇದೆ. ಇದು ಇನ್ಸ್ಟಾಗ್ರಾಮ್ ಚಾನಲ್, ಇನ್ಸ್ಟಾ ಪೇಜ್ ಇದೆ, ಫಾಲೋ ಮಾಡಿ. ಅಲ್ಲಿ ಮೆಸೇಜ್ ಕೂಡ ಮಾಡಿ ಸ್ಕ್ರೀನ್ ಶಾಟ್ ಅನ್ನ ಕಳಿಸಿದ್ರೆ ನಾವು ಈ ಒಂದು PDF ನ ನಿಮಗೆ ಕಳಿಸಿಕೊಡ್ತೇವೆ. ಓಕೆನಾ? ಮುಂದಿನ ಪ್ರಶ್ನೆ ನೋಡಿ. PM ಸ್ವನಿಧಿ ಯೋಜನೆಯನ್ನು ಯಾವ ವರ್ಷದಲ್ಲಿ ಅನಾವರಣಗೊಳಿಸಲಾಯಿತು ಅಂತ. ತುಂಬಾ ಇಂಪಾರ್ಟೆಂಟ್, ವಿತ್ ಡೇಟೆ ಕೇಳ್ತಾರೆ. ಯಾಕೆಂದ್ರೆ ಇತ್ತೀಚೆಗೆ SDA ಪರೀಕ್ಷೆಯಲ್ಲಿ ನೀವು ನೋಡಬಹುದು, SDA ಪರೀಕ್ಷೆಯಲ್ಲಿ ಡೈರೆಕ್ಟ್ ಆಗಿ ವಿತ್ ಡೇಟ್ ಕೇಳಿಬಿಟ್ಟಿದ್ದಾರೆ. ವಿತ್ ಡೇಟ್ ಕೇಳಿದರೆ, ಅದಕ್ಕಾಗಿ ಹೇಳ್ತಿದ್ದೇನೆ. 1 ಜನವರಿ 2020, ಜನವರಿ 1, 2020ರಂದು ಈ ಒಂದು PM ಸ್ವನಿಧಿ ಯೋಜನೆಯನ್ನ ಜಾರಿಗೆ ತರಲಾಯಿತು. ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. PM ಸ್ವನಿಧಿ ತುಂಬಾ ನ್ಯೂಸ್ ಅಲ್ಲಿ ಇದೆ, ಅದಕ್ಕಾಗಿ ಕೇಳಿದರೆ. PM ಸ್ವನಿಧಿ ಯೋಜನೆಯನ್ನ ಇತ್ತೀಚೆಗೆ ನ್ಯೂಸ್ ಅಲ್ಲಿ ತಗೊಂಡು ಬಂದರೆ, ಇದನ್ನು ಯಾವ ವರ್ಷದಲ್ಲಿ ಅನಾವರಣ ಅಥವಾ ಲಾಂಚ್ ಮಾಡಲಾಯಿತು ಅಂತ ಕೇಳಿದ್ರೆ 2020 ಜನವರಿ 1. ಅದೇ ರೀತಿ ಮುಂದಿನ ಪ್ರಶ್ನೆ, ಜಾಗತಿಕ ದೊಡ್ಡ ಬೆಕ್ಕು ಶೃಂಗಸಭೆಯನ್ನು ಎಲ್ಲಿ ಆಯೋಜನೆ ಮಾಡಲಾಗಿದೆ ಅಂತ. ಬಿಗ್ ಕ್ಯಾಟ್ ಅಲಯನ್ಸ್ ಅಂತ ಕರಿತೇವೆ. ಇಂಟರ್ನ್ಯಾಷನಲ್, ಇಂಗ್ಲಿಷ್ ನಲ್ಲಿ ಯಾರು ಕೇಳ್ತೇವೆ ಅಂತ ಬರ್ಕೊಳ್ಳಿ, ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್. ಇದರ ಒಂದು ಹೋಸ್ಟ್ ಯಾವುದಪ್ಪ ಅಂತ ಅಂದ್ರೆ 2026ರಲ್ಲಿ ಯಾರು ಮಾಡ್ತಿದ್ದಾರೆ? ಭಾರತ, ಇಂಡಿಯಾ. ಓಕೆನಾ? ಅದಕ್ಕಾಗಿ ನ್ಯೂಸ್ ಅಲ್ಲಿ ಇದೆ, ಇಂಟರ್ನ್ಯಾಷನಲ್ ಅಥವಾ ಜಾಗತಿಕ ದೊಡ್ಡ ಬೆಕ್ಕು ಶೃಂಗಸಭೆಯನ್ನು ಎಲ್ಲಿ ಆಯೋಜನೆ ಮಾಡಲಾಗಿದೆ ಅಂತ ಕೇಳಿದ್ರೆ ಅದು ಭಾರತ ಅಂತ. ಓಕೆನಾ? ಅದೇ ರೀತಿ ಮುಂದಿನ ಪ್ರಶ್ನೆ, 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ. ನೋಡಿ, 16ನೇ ಹಣಕಾಸು ಯಾವಾಗಿಂದ ಬರುತ್ತೆ ಅಂತ 1 ಏಪ್ರಿಲ್ 2026ರಿಂದ ಇಲ್ಲಿ 31 ಮಾರ್ಚ್ 2031ರವರೆಗೆ. ಇಲ್ಲಿ ಏನಪ್ಪಾ ಬರುತ್ತೆ ಅಂತ, ಇಷ್ಟು ದಿನ ಟೋಟಲ್ ಆಗಿ 5 ವರ್ಷ ಈ ಒಂದು ಹಣಕಾಸು ಆಯೋಗ, 16ನೇ ಹಣಕಾಸು, 16th ಫೈನಾನ್ಸ್ ಕಮಿಷನ್ ಅಂತ ಕರಿತೇವೆ, ಫೈನಾನ್ಸ್ ಕಮಿಷನ್ ಅಂತ ಇದು ಬರ್ತದೆ. ಈ ಒಂದು 16ನೇ ಹಣಕಾಸು ಆಯೋಗದ ಅಧ್ಯಕ್ಷರನ್ನಾಗಿ ಯಾರನ್ನ ಮಾಡಿದ್ದಾರೆ ಅಂತ ಕೇಳಿದ್ರೆ, ಈಗ ಅರವಿಂದ್ ಪನಗರಿಯಾ ಎಂಬತಕ್ಕಂಥವ್ರು ಎಲ್ಲರಿಗೂ ಕೂಡ ಗೊತ್ತಿದೆ, ತುಂಬಾ ಇಂಪಾರ್ಟೆಂಟ್. ಅದೇ 15ನೇದು ಕೇಳಿದ್ರೆ NK ಸಿಂಗ್ ಎಂಬತಕ್ಕಂಥವ್ರು. ನೆಕ್ಸ್ಟ್ ಪ್ರಥಮ ಒಂದು ಅಂದ್ರೆ ಮೊದಲು ಫಸ್ಟ್ ಯಾರಪ್ಪ ಅಂತ ಕೇಳಿದ್ರೆ KC ನಿಯೋಗಿ ಅಂತಕ್ಕಂಥವ್ರು. ತುಂಬಾ ಇಂಪಾರ್ಟೆಂಟ್ ಕಂಡ್ರೆ ಇವು 3 ಕೂಡ, ಅದಕ್ಕಾಗಿ ಹೇಳಿದ್ದೇನೆ. 15ನೇದು ಯಾರು, ನೆಕ್ಸ್ಟ್ 16ನೇದು ಯಾರು, ನೆಕ್ಸ್ಟ್ ಪ್ರಥಮ ಯಾರು, ತುಂಬಾ ಇಂಪಾರ್ಟೆಂಟ್ ಇದು. ಪ್ರಶ್ನೆ ಬರ್ತವೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮೌಂಟ್ ಅಕೋಂಕಾಗ್ವಾ ಅಂತ. ಅಕೋಂಕಾಗ್ವಾ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಇದು ಎಲ್ಲಿದೆ ಅಂತ ಕೇಳಿದ್ರೆ, ಇದು ಎಲ್ಲಿ ಕಂಡು ಬರುತ್ತೆ ಅಂತ ಅಂದ್ರೆ ಅರ್ಜೆಂಟೈನಾದಲ್ಲಿ ಕಂಡು ಬರುತ್ತೆ. ಸೌತ್ ಅಮೆರಿಕಾ. ಅರ್ಜೆಂಟೀನಾದಲ್ಲಿ ನೀವು ಫುಟ್ಬಾಲ್ ನೋಡಿರ್ತೀರಾ, ಮೆಸ್ಸಿ ಕೇಳಿರ್ತೀರಾ. ಈ ಒಂದು ಸೌತ್ ಅಮೆರಿಕಾ ಅದರಲ್ಲಿ ಬರ್ತಕ್ಕಂಥ ಒಂದು ಅರ್ಜೆಂಟೈನಾ ದೇಶ. ಈ ಒಂದು ಅರ್ಜೆಂಟೀನಾ ದೇಶದಲ್ಲಿ ಈ ಒಂದು ಅಕೋಂಕಾಗ್ವಾ ಎಂತಕ್ಕಂಥ ಒಂದು ಪೀಕ್ ಕಂಡು ಬರುತ್ತೆ. ಈ ಒಂದು ಪೀಕ್ ಅಕೋಂಕಾಗ್ವಾ ಎಂತಕ್ಕಂಥ ಒಂದು ಪ್ರದೇಶ ಏನಿದೆ, ಸೌತ್ ಅಮೆರಿಕಾ ಅಥವಾ ದಕ್ಷಿಣ ಅಮೆರಿಕಾದ ಅತ್ಯಂತ ಎತ್ತರದ ಒಂದು ಮೌಂಟ್ ಇದು, ಅಥವಾ ಅತ್ಯಂತ ಎತ್ತರದ ಒಂದು ಮೌಂಟ್ ಪ್ರದೇಶ ಅಂತಾನೆ ಕರಿತೇವೆ. ಇದು ಎಲ್ಲಿದೆ ಅಂತ ಅಂದ್ರೆ ಅರ್ಜೆಂಟೀನಾದಲ್ಲಿ ಇದೆ.
ಕಂಡು ಬರುತ್ತೆ. ಸೌತ್ ಅಮೆರಿಕಾದ ಒಂದು ಅತ್ಯಂತ ಎತ್ತರದ ಜಾಗ ಯಾವುದಪ್ಪ ಅಂತಂದ್ರೆ ಅದೇ ಅಕೋಂಕಾಗ್ವಾ, ಮೌಂಟ್ ಅಕೋಂಕಾಗ್ವಾ. ಓಕೆನಾ. ಮುಂದಿನ ಪ್ರಶ್ನೆ, ಕಿರಿಯ ಪುರುಷ್ ಅನಲಾಗ್ ಗಗನಯಾತ್ರಿ ಯಾರು ಅಂತ. ಇತ್ತೀಚೆಗೆ ತುಂಬಾ ನ್ಯೂಸ್ ಅಲ್ಲಿ ಇದ್ದಾರೆ. ಭಾರತದ ಪ್ರಪ್ರಥಮ ಪುರುಷ ಅನಲಾಗ್ ಗಗನಯಾತ್ರಿ ಯಾರು ಅಂತ ಕೇಳಿದರೆ ಯಾರಪ್ಪ ಅಂದ್ರೆ ಆದಿತ್ಯ ಪಾಂಡ್ಯ ಅವರು ಇತ್ತೀಚೆಗೆ ಆಗಿದ್ದಾರೆ. ಅದಕ್ಕಾಗಿ ಪ್ರಶ್ನೆ ಕೇಳಿದರೆ ಆದಿತ್ಯ ಪಾಂಡ್ಯ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 6ನೇ ಖೇಲೋ ಇಂಡಿಯಾ ಚಳಿಗಾಲದ ಆಟಗಳು ಎಲ್ಲಿ ನಡೆಯುತ್ತವೆ ಅಂತ ಕೇಳಿದರೆ, ಈಗ ಸ್ಪೋರ್ಟ್ಸ್ಗೆ ನಾವು ಬಂದ್ಬಿಟ್ಟಿದ್ದೇವೆ. ಇದುವರೆಗೂ ನಾವು ಏನ್ ನೋಡಿದ್ವಿ, ರಾಷ್ಟ್ರೀಯ ಸುದ್ದಿಗಳನ್ನ ನೋಡಿದ್ವಿ. ಈಗ ನೆಕ್ಸ್ಟ್ ನಾವು ಸ್ಪೋರ್ಟ್ಸ್ ಅನ್ನ ನೋಡ್ತಿದ್ದೇವೆ. 6ನೇ ಖೇಲೋ ಇಂಡಿಯಾ ಚಳಿಗಾಲದ ಆಟಗಳು ಎಲ್ಲಿ ನಡೆಯುತ್ತವೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಎಲ್ಲಪ್ಪ ನಡೆಯುತ್ತೆ ಅಂತ, ಲೇಹ್ ಎಂಬತಕ್ಕಂಥ ಪ್ರದೇಶ ಲಡಾಖ್ ನಲ್ಲಿ ನಡೆಯುತ್ತವೆ. ಇತ್ತೀಚೆಗೆ ಬೀಚ್ ಗೇಮ್ಸ್ ಮಾಡಿದ್ರು. ಈ ಒಂದು ಬೀಚ್ ಗೇಮ್ಸ್ ಅಲ್ಲಿ ಕರ್ನಾಟಕ ಪ್ರಥಮ ಸ್ಥಾನ ಬಂತು. ಅದನ್ನ ನಾನು ಜನವರಿ ಕರೆಂಟ್ ಅಫೇರ್ಸ್, ಜನವರಿ ಸಿಎದಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ನೀವು ನೋಡಿಲ್ಲ ಅಂತ ಎಲ್ರು ಕೂಡ ನೋಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಡ್ತೇನೆ, ಕರೆಂಟ್ ಅಫೇರ್ಸ್ ಲಿಂಕ್, ಅದನ್ನು ಕೂಡ ನೋಡಬಹುದು. ಓಕೆನಾ. ಈ ಒಂದು 6ನೇ ಖೇಲೋ ಇಂಡಿಯಾ ಚಳಿಗಾಲದ ಆಟಗಳು ಎಲ್ಲಿ ನಡೆಯುತ್ತವೆ ಅಂತ ಕೇಳಿದ್ರೆ ಲಡಾಖ್ ನಲ್ಲಿ ನಡೀತಾ ಇದ್ದಾವೆ. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಮುಂದಿನ ಪ್ರಶ್ನೆ, ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ 2026ರಲ್ಲಿ ಗೆದ್ದವರು ಯಾರು ಅಂತ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ 2026ರಲ್ಲಿ ಗೆದ್ದವರು ಯಾರಪ್ಪ ಅಂತ ನೋವಾಕ್ ಜೋಕೋವಿಕ್. 38 ವರ್ಷ ಇದಕ್ಕೆ ಇವರಿಗೆ. 38 ವರ್ಷ ಆದ್ರೂ ಕೂಡ ಇನ್ನೂ ಕೂಡ ಗೆಲ್ತಾನೆ ಇದ್ದಾರೆ. ಯಾವುದು ಟೆನ್ನಿಸ್ ಟೂರ್ನಿಗಳು ಗೆಲ್ತಾನೆ ಇದ್ದಾರೆ. ಮತ್ತೆ ಗ್ರ್ಯಾಂಡ್ ಸ್ಲಾಮ್ಸ್, ಟೋಟಲ್ ಆಗಿ 4 ಗ್ರ್ಯಾಂಡ್ ಸ್ಲಾಮ್ ನಡೀತವೆ. ಆಸ್ಟ್ರೇಲಿಯನ್, ಫ್ರೆಂಚ್, ವಿಂಬಲ್ಡನ್ ಮತ್ತು US ಟೆನ್ನಿಸ್ ಟೂರ್ನಿಗಳು ಅಂತ. ಆಸ್ಟ್ರೇಲಿಯನ್, ಫ್ರೆಂಚ್, ವಿಂಬಲ್ಡನ್ ಮತ್ತೆ US ಓಪನ್, ಈ ರೀತಿಯಾಗಿ 4 ನಡೀತವೆ. ಇದರಲ್ಲಿ ಈಗ ಪ್ರಥಮವಾಗಿ ಜನವರಿ ತಿಂಗಳಲ್ಲಿ ಆಸ್ಟ್ರೇಲಿಯಾ ನಡೆಯುತ್ತೆ. ಅದರಲ್ಲಿ ನೋವಾಕ್ ಜೋಕೋವಿಕ್ ಅವರು ಇಲ್ಲಿ ಗೆದ್ದಿದ್ದಾರೆ. ಅದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 68ನೇ ಒಂದು ಗ್ರಾಮಿ ಪ್ರಶಸ್ತಿ ಯಾರಿಗೆ ಕೊಡಲಾಗಿದೆ ಅಂತ. ನೋಡಿ, ಗ್ರಾಮಿ ಪ್ರಶಸ್ತಿಗಳನ್ನ ತುಂಬಾ ಜನಕ್ಕೆ ಕೊಡ್ತಾರೆ, ಆದ್ರೆ ಅತಿ ಹೆಚ್ಚು ಗ್ರಾಮಿ ಪ್ರಶಸ್ತಿಯನ್ನ ಯಾರಿಗೆ ಕೊಡಲಾಗಿದೆ ಅಂತ ಕೇಳಿದ್ರೆ ಅದು ಅವರು ಕೇಂದ್ರಿಕ್ ಲಾಮರ್ ಎಂಬತಕ್ಕಂಥವ್ರು. ಟೋಟಲ್ ಆಗಿ 5 ಸಿಕ್ಕಿದಾವೆ. ಅದಕ್ಕಾಗಿ ಈ ರೀತಿಯಾಗಿ ಕೇಳಿದ್ರೆ ಕೇಂದ್ರಿಕ್ ಲಾಮರ್ ಇತ್ತೀಚೆಗೆ ಯಾವ ಪ್ರಶಸ್ತಿಯನ್ನ ಪಡೆದ್ರು ಅಂತಾನು ಕೂಡ ಕೇಳಬಹುದು. ಗ್ರಾಮಿ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಅದಕ್ಕಾಗಿ ಪ್ರಶ್ನೆಗಳನ್ನ ತಂದಿದ್ದೇನೆ, ನೆನ್ಪಿಟ್ಕೊಳ್ಳಿ. ಕೇಂದ್ರಿಕ್ ಲಾಮರ್ ಎಂಬತಕ್ಕಂಥವ್ರನ್ನ, ಇವರೇನ್ ನೆನ್ಪಿಟ್ಕೊಳ್ಳೋದು ಬೇಡ. ಸಂಜಯ್ ಮಲ್ಹೋತ್ರ RBI ಒಂದು ಗವರ್ನರ್ ಇರ್ತಾರೆ, ಗೊತ್ತಿರಬೇಕು. ಸೋನಾವಾಲ್ ಎಂಬತಕ್ಕಂಥವ್ರು ಏನು ಶಿಪ್ ಬಿಲ್ಡಿಂಗ್ ಇದರ ಒಂದು ಮಿನಿಸ್ಟರ್ ಆಗಿರ್ತಾರೆ. ನೇ ತೋಮರ್ ಎಂಬತಕ್ಕಂಥವ್ರು ಇದೆ, ಅದೇನ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಆದ್ರೆ ಕೇಂದ್ರಿಕ್ ಲಾಮರ್ ಎಂಬತಕ್ಕಂಥ ವ್ಯಕ್ತಿ ಗ್ರಾಮಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅದಕ್ಕಾಗಿ ನ್ಯೂಸ್ ಅಲ್ಲಿ ಇದ್ದಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಈಗಾಗಲೇ ಇದನ್ನ ಹೇಳಿದ್ದೇನೆ, ಮತ್ತೆ ಹೇಳೋದು ಬೇಡ, ಯಾಕೆಂದ್ರೆ ತುಂಬಾ ಜನ ಇಲ್ಲಿ ಕ್ಲಾಸ್ ಕೇಳ್ತಾ ಇರ್ತೀರಾ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಖಂಜಾರ್ ಎಂಬತಕ್ಕಂಥದ್ದು, ಖಂಜಾರ್ 2026 ವ್ಯಾಯಾಮವನ್ನ ಅಥವಾ ಎಕ್ಸಸೈಸ್ ಅನ್ನ ಎಲ್ಲಿ ನಡೆಸಲಾಗಿದೆ ಅಂತ. ಖಾಂಜಾರ್ 2026 ವ್ಯಾಯಾಮವನ್ನ ಎಲ್ಲಿ ನಡೆಸಲಾಗಿದೆ ಅಂತ ಇಲ್ಲಿ ಕೇಳಿದರೆ ಮಿಸ್ಸಾಪರಿ ಅಂತ ಇಲ್ಲಿ ಕರಿತೇವೆ. ಮಿಸ್ಸಾಪರಿ ಇದೆಲ್ಲಿದೆ ಅಂತಂದ್ರೆ ಅಸ್ಸಾಂನಲ್ಲಿದೆ. ಈ ಒಂದು ಖಾಂಜಾರ್ ಅಂತಕ್ಕಂಥ ಒಂದು ಎಕ್ಸಸೈಸ್ ಅಸ್ಸಾಂನಲ್ಲಿ ಇತ್ತೀಚೆಗೆ ನಡೆಸಿದ್ದಾರೆ. ಅದಕ್ಕಾಗಿ ನ್ಯೂಸ್ ಅಲ್ಲಿ ಇದೆ. ಈ ಪ್ರತಿ ವರ್ಷ ನಡೆಸ್ತಾರೆ ಇದನ್ನ, ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ. ಖಾಂಜಾರ್ 2026 ಅಸ್ಸಾಂನಲ್ಲಿ ನಡೆಸಿದ್ದಾರೆ. ಹಾಗಾದ್ರೆ ಯಾವ್ಯಾವ 2 ದೇಶಗಳು ಇಲ್ಲಿ ಈ ಒಂದು ಖಾಂಜಾರ್ 2026 ವ್ಯಾಯಾಮವನ್ನ ಯಾವ್ಯಾವ 2 ದೇಶಗಳ ನಡುವೆ ನಡೆಯುತ್ತವೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಈ ಒಂದು ಎಕ್ಸಸೈಸ್ ಅಥವಾ ವ್ಯಾಯಾಮ ಏನಿದೆ ಆರ್ಮಿ ನಡುವೆ ನಡೆಯುತ್ತೆ. ಯಾವ್ಯಾವ ಆರ್ಮಿ? ಇಂಡಿಯನ್ ಆರ್ಮಿ ಪ್ಲಸ್ ಕಿರ್ಗಿಸ್ತಾನ್ ಆರ್ಮಿ. ಓಕೆನಾ. ಈ 2 ಆರ್ಮಿಗಳ ನಡುವೆ ನಡೆಯುತ್ತೆ. ತುಂಬಾ ಇಂಪಾರ್ಟೆಂಟ್. ಆಪ್ಷನ್ ಎ ಇಲ್ಲಿ ಸರಿ ಉತ್ತರ ಆಗಿದೆ. ಅದೇ ರೀತಿ ವುಮೆನ್ ಪ್ರೀಮಿಯರ್ ಲೀಗ್ ಅಲ್ಲಿ ಜಯ ಹೊಂದಿದ ಇಲ್ಲಿ ತಂಡ, ಇಲ್ಲಿ ಗಂಡ ಆಗ್ಬಿಟ್ಟಿದೆ, ನಗಬೇಡಿ, ಓಕೆನಾ. ತಂಡ ಇಲ್ಲಿ ಯಾವುದು ಅಂತ ಕೇಳಿದರೆ ಯಾವ್ದಪ್ಪ ಅಂತಂದ್ರೆ ವುಮೆನ್ ಪ್ರೀಮಿಯರ್ ಲೀಗ್ ವುಮೆನ್ IPL ನಲ್ಲಿ ಯಾರು ಇತ್ತೀಚೆಗೆ ಜಯ ಹೊಂದಿದ್ದಾರೆ ಎಲ್ಲರಿಗೂ ಕೂಡ ಗೊತ್ತು, RCB. ಈ ಸಲ ಕಪ್ ನಮ್ದೆ, ಈ ಸಲನು ಕಪ್ ನಮ್ದೆ, ಮುಂದಿನ ಸಲನು ಕಪ್ ನಮ್ದೆ. ಓಕೆನಾ.
ಈ ಸಲನು ಕಪ್ ನಮ್ದೆ, ಮುಂದಿನ ಸಲನು ಕೂಡ ಕಪ್ ನಮ್ದೆ. RCB ವುಮೆನ್ ಪ್ರೀಮಿಯರ್ ಲೀಗ್ ಅನ್ನ ಇತ್ತೀಚೆಗೆ ಜಯ ಹೊಂದಿದ ತಂಡ ಯಾವುದು ಅಂತ ಕೇಳಿದ್ರೆ RCB ಆಗಿದೆ. ಹಾಗಾದ್ರೆ ಇನ್ನೂ ಕೂಡ ಇದೇ ರೀತಿ ಕೇಳಬಹುದು, ವುಮೆನ್ ಪ್ರೀಮಿಯರ್ ಲೀಗ್ ಅಲ್ಲಿ ರನ್ನರ್ ಅಪ್ ತಂಡ ಯಾವುದು ಅಂತ ಕೇಳಬಹುದು. ಯಾಕೆಂದ್ರೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ನೀವು ಕರ್ನಾಟಕದಲ್ಲಿ ಇರ್ತೀರಾ, RCB ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಈಸಿಯಾಗಿ ಪ್ರಶ್ನೆಗಳನ್ನ ಕೇಳೋದಿಲ್ಲ. ರನ್ನರ್ ಅಪ್ ತಂಡವನ್ನ ಕೇಳ್ತಾರೆ. ರನ್ನರ್ ಅಪ್ ಕೇಳ್ಬಿಟ್ರು ಅಂತಂದ್ರೆ ಯಾರು? ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರು ಏನಾಗಿರ್ತಾರೆ? ರನ್ನರ್ ಅಪ್ ಆಗಿರ್ತಾರೆ. ತುಂಬಾ ಇಂಪಾರ್ಟೆಂಟ್ ಇದು. ಅದೇ ಸೇಮ್ ಕ್ವಶನ್ಸ್. ರನ್ನರ್ ಅಪ್ ತಂಡ ಯಾವುದು ಅಂತ ಕೇಳಿದ್ರೆ ಡೆಲ್ಲಿ ಕ್ಯಾಪಿಟಲ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಅದೇ ರೀತಿ ವುಮೆನ್ ಪ್ರೀಮಿಯರ್ ಲೀಗ್ ಅಲ್ಲಿ ಪರ್ಪಲ್ ಕ್ಯಾಪ್ ನೋಡಿ, ಪರ್ಪಲ್ ಅಂತ ವಿಕೆಟ್, ವಿಕೆಟ್ ಆರೆಂಜ್ ಅಂತ ಅಂದ್ರೆ ರನ್ನು. ಆರೆಂಜ್ ರನ್ ಯಾಕೆ? ಇಲ್ಲಿ ಆರೆಂಜ್ ಫ್ರೂಟ್ ಹೆಂಗಿರುತ್ತೆ? ರೌಂಡ್ ಇರುತ್ತೆ. ಓಕೆನಾ? ಆರೆಂಜ್ ರೌಂಡ್ ಇರುತ್ತೆ, ಬಾಲ್ ಕೂಡ ರೌಂಡ್ ಇರುತ್ತೆ, ಅದಕ್ಕಾಗಿ ಬಾಲ್ ಓಡಿದ ತಕ್ಷಣ ನಾವು ಕೂಡ ರನ್ ಮಾಡ್ತೀವಿ, ಅದಕ್ಕಾಗಿ ರನ್ನು. ವಿಕೆಟ್ ಯಾಕೆ? ಪರ್ಪಲ್, ಪರ್ಪಲ್ ಕಲರ್ ಇರುತ್ತದೆ, ಪರ್ಪಲ್ ಕಲರ್. ಈ ಒಂದು ಪರ್ಪಲ್ ಕ್ಯಾಪ್ ಅನ್ನ ಪಡೆದವರು ಯಾರು ಅಂತ ಕೇಳಿದರೆ ಯಾರಪ್ಪ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತು, ಸೋಫಿ ಡಿವೈನ್ ಅಂತಕ್ಕಂಥವ್ರು. ಸೋಫಿ ಡಿವೈನ್ ಅಂತಕ್ಕಂಥವ್ರು ಈ ಒಂದು ಪರ್ಪಲ್ ಕ್ಯಾಪ್ ಅನ್ನ ಪಡ್ಕೊಂಡಿದ್ದಾರೆ. ಎಷ್ಟು ವಿಕೆಟ್ಸ್? ಟೋಟಲ್ ಆಗಿ 17 ವಿಕೆಟ್ಸ್. ಓಕೆನಾ? 17 ವಿಕೆಟ್ಸ್ ಇವ್ರು ಪಡ್ಕೊಂಡಿದ್ದಾರೆ. ಇದನ್ನ ನೀವು ನೆನಪಿಟ್ಕೋಬೇಕು. ಅದೇ ರೀತಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ನೆಕ್ಸ್ಟ್ ಆರೆಂಜ್ ಕ್ಯಾಪ್ ಬಗ್ಗೆ ಕೇಳ್ತೇನೆ. ಆರೆಂಜ್ ಕ್ಯಾಪ್ ಬಗ್ಗೆನೂ ಕೂಡ ನೀವು ಆನ್ಸರ್ ಮಾಡಬೇಕು. ನೋಡೋಣ, ಆರೆಂಜ್ ಕ್ಯಾಪ್ ಯಾರು? ವುಮೆನ್ ಪ್ರೀಮಿಯರ್ ಲೀಗ್ ಅಲ್ಲಿ ಆರೆಂಜ್ ಕ್ಯಾಪ್ ಅನ್ನ ಪಡೆದವರು ಯಾರು ಅಂತ ಕೇಳಿದರೆ ವೆರಿ ವೆರಿ ಇಂಪಾರ್ಟೆಂಟ್, ಸ್ಮೃತಿ ಮಂದಾನ ಅವರು. ಸ್ಮೃತಿ ಮಂದಾನ RCB ನಲ್ಲಿದ್ರು, RCB ಕ್ಯಾಪ್ಟನ್ ಅಂತಾನೆ ಹೇಳ್ಬೋದು. ಇವರು 377 ರನ್ ಪಡೆಯುವುದರ ಮೂಲಕ, 377 ರನ್ಗಳನ್ನ ಪಡೆಯುವುದರ ಮೂಲಕ ಆರೆಂಜ್ ಕ್ಯಾಪ್ ಹೊಂದಿದ್ದಾರೆ. ಓಕೆನಾ? ಆರೆಂಜ್ ಕ್ಯಾಪ್ ಪಡೆದುಕೊಂಡಿದ್ದಾರೆ ಸ್ಮೃತಿ ಮಂದಾನ ಅವರು. ವೆರಿ ವೆರಿ ಇಂಪಾರ್ಟೆಂಟ್, ಇದು ಕೂಡ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಗ್ಲೋಬಲ್ ಟೀಚರ್ ಪುರಸ್ಕಾರ. ಈ ಒಂದು ಪುರಸ್ಕಾರವನ್ನು ನಾವು ಏನಂತ ಕರಿತೇವೆ ಅಂತ? ನೋಬೆಲ್ ಪ್ರೈಸ್ ಫಾರ್ ಟೀಚಿಂಗ್ ಅಂತ ಕರಿತೇವೆ. ನೋಬೆಲ್ ಫಾರ್ ಟೀಚಿಂಗ್. ಈ ಒಂದು ನೋಬೆಲ್ ಪ್ರೈಸ್ ಫಾರ್ ಟೀಚಿಂಗ್ ಅಂತಾನೆ ಕರಿತೇವೆ. ಈ ಒಂದು ಗ್ಲೋಬಲ್ ಟೀಚರ್ ಪುರಸ್ಕಾರ ಯಾರಿಗೆ ಕೊಡಲಾಗಿದೆ ಅಂತ ಇಲ್ಲಿ ಕೇಳಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಇವರು ಕೂಡ ತುಂಬಾ ಯಾರಪ್ಪ ಅಂತ? ಭಾರತದವರು. ಭಾರತದವರಿಗೆ ಕೊಟ್ಟಿದ್ದಾರೆ. ಯಾರಿಗೆ ಅಂತ? ರೂಬಲ್ ನಾಗಿ ಅವರು. ರೂಬಲ್ ನಾಗಿ ಅವರಿಗೆ ಈ ಒಂದು ಗ್ಲೋಬಲ್ ಟೀಚರ್ ಪುರಸ್ಕಾರವನ್ನ ಕೊಟ್ಟು ಗೌರವಿಸಲಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ. ಇದನ್ನ ನೋಬೆಲ್ ನೋಬೆಲ್ ಪ್ರೈಸ್ ಫಾರ್ ಟೀಚಿಂಗ್ ಅಂತ ಕರಿತೇವೆ. ಟೀಚಿಂಗ್ ಅಲ್ಲಿ ನೋಬೆಲ್ ಪ್ರೈಸ್ ಯಾವುದು? ಗ್ಲೋಬಲ್ ಟೀಚರ್ ಪುರಸ್ಕಾರ ಅಂತ. ಓಕೆನಾ? ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ICC ಅಂಡರ್-19 ನೋಡಿ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅದರ ಒಂದು ಅಂಡರ್-19 ವಿಶ್ವಕಪ್ ಅಲ್ಲಿ ಎಲ್ಲಿ ನಡೆಯಿತು ಅಂತ ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಭಾರತ ವಿಜಯಶಾಲಿ ಅಂತ. ಯಾಕೆಂದ್ರೆ ನಾವೆಲ್ಲರೂ ಕೂಡ ಕ್ರಿಕೆಟ್ ನೋಡ್ತೇವೆ, ಭಾರತ ವಿಜಯಶಾಲಿ ಅಂತಾನೂ ಕೂಡ ನೋಡ್ತೇವೆ. ICC ಅಂಡರ್-19 ವಿಶ್ವಕಪ್ ಎಲ್ಲಿ ನಡೆಯಿತು ಅಂತ ಕೇಳಿದರೆ ಇದೆಲ್ಲಪ್ಪ ನಡೀತು ಅಂತ ಜಿಂಬಾಬ್ವೆದಲ್ಲಿ ನಡೆದಿದೆ. ಫೈನಲ್ ಫೈನಲ್ ಮ್ಯಾಚ್ ಎಲ್ಲಿ ನಡೆದಿದೆ? ಜಿಂಬಾಬ್ವೆದಲ್ಲಿ ಫೈನಲ್. ಓಕೆನಾ? ICC ಅಂಡರ್-19 ವಿಶ್ವಕಪ್ ಇಲ್ಲಿ ನಡೆದಿದೆ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಬರೋದೆ, ICC ಅಂಡರ್-19 ವಿಶ್ವಕಪ್ ಗೆದ್ದ ದೇಶ ಯಾವುದು ಅಂತ ಕೇಳ್ತಾರೆ. ಗೆದ್ದಿದ್ಯಾರು? ಭಾರತ. ಎಲ್ಲರಿಗೂ ಕೂಡ ಗೊತ್ತಿದೆ, ವೈಭವ್ ಸೂರ್ಯವಂಶಿ ಅವರ ಹೆಸರು ಕೂಡ ಎಲ್ಲರಿಗೂ ಕೂಡ ಗೊತ್ತಿದೆ. ಅದನ್ನ ನೋಡೋಣ. ನೆಕ್ಸ್ಟ್ ಅದೇ ರೀತಿ ICC ಅಂಡರ್-19 ವಿಶ್ವಕಪ್ ರನ್ನರ್ ಅಪ್ ದೇಶ ಯಾವುದು ಅಂತ ಕೇಳಿದ್ರೆ ಎಲ್ರು ಕೂಡ ಫ್ಲಾಪ್ ಆಗ್ತೀರಾ, ಎಲ್ರು ಕೂಡ ಆನ್ಸರ್ ನ ಸರಿ ಮಾಡೋದಿಲ್ಲ. -1.25 ಅಥವಾ ಯಾರಿಗೂ ಕೂಡ ಅಂಕ ಬರೋದಿಲ್ಲ. ಅದಕ್ಕಾಗಿ ಈ ಪ್ರಶ್ನೆ ತಂದಿದ್ದೇನೆ. ರನ್ನರ್ ಅಪ್ ಯಾರು? ನೋಡಿ, ರನ್ನರ್ ಅಪ್ ಯಾರಪ್ಪ ಅಂತ ಅಂದ್ರೆ ಇಂಗ್ಲೆಂಡ್. ಇಂಗ್ಲೆಂಡ್ ರನ್ನರ್ ಅಪ್ ಆಗಿರ್ತಕ್ಕಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್. ರನ್ನರ್ ಅಪ್ ದೇಶ ಯಾವುದು ಅಂತ ಕೇಳಿದ್ರೆ ಇಂಗ್ಲೆಂಡ್ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಸಂತೋಷ್ ಟ್ರೋಫಿ 2026 ಗೆದ್ದ ತಂಡ ಯಾವುದು ಅಂತ. ಪ್ರತಿ ವರ್ಷ ಸಂತೋಷ್ ಟ್ರೋಫಿಯನ್ನ ಆಟ ಆಡ್ತಾರೆ. ಇದರಲ್ಲಿ ಗೆಲ್ಲೋದು ಯಾವುದು? ಸರ್ವಿಸಸ್ ತಂಡ. ಪ್ರತಿ ವರ್ಷ ಗೆಲ್ಲುತ್ತಿದ್ದು. ನೆಕ್ಸ್ಟ್ ರನ್ನರ್ ಅಪ್ ಯಾವ್ದು ಬರುತ್ತೆ? ಕೇರಳ ಬರುತ್ತೆ. ರನ್ನರ್ ಅಪ್ ಯಾವುದು? ಕೇರಳ. ಗೆಲ್ಲೋದು ಯಾವುದು? ಪ್ರಥಮ ಸ್ಥಾನ ಬರೋದು ಸರ್ವಿಸಸ್. ಇವೆರಡು ಕೂಡ ತುಂಬಾ ಇಂಪಾರ್ಟೆಂಟ್. ಸಂತೋಷ್ ಟ್ರೋಫಿ ಯಾವುದಕ್ಕೆ ಆಡ್ತಾರೆ ನಾನು ಮುಂದೆ ಹೇಳ್ತೇನೆ ಇವಾಗ. ಈಗ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಆಯ್ತಾ? ಮುಂದಿನ ಪ್ರಶ್ನೆ ನೋಡಿ, ಸಂತೋಷ್ ಟ್ರೋಫಿ ಯಾವ ಆಟಕ್ಕೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಕೇಳಿದ್ರೆ ಫುಟ್ಬಾಲ್ ಆಟಕ್ಕೆ ಇದು ಸಂಬಂಧ ಹೊಂದಿದೆ. ಫುಟ್ಬಾಲ್ ಆಟಕ್ಕೆ ಸಂಬಂಧ ಹೊಂದಿದೆ. ವೆರಿ ವೆರಿ ಇಂಪಾರ್ಟೆಂಟ್, ಫುಟ್ಬಾಲ್ಗೆ ಸಂಬಂಧ ಹೊಂದಿದೆ. ಅದೇ ರೀತಿ ಇಲ್ಲಿ ಮುಂದಿನ ಪ್ರಶ್ನೆ, ಆಪರೇಷನ್ ಶಾಸ್ತ್ರ ಶುರು ಮಾಡಿದ ರಾಜ್ಯ ಯಾವುದು ಅಂತ. ಆಪರೇಷನ್ ಶಾಸ್ತ್ರ, ಆಪರೇಷನ್ ಶಾಸ್ತ್ರ ಇದನ್ನ ಯಾರು ಶುರು ಮಾಡಿದ್ದಾರೆ ಅಂತ ಕೇಳಿದ್ರೆ
ನವದೆಹಲಿಯಲ್ಲಿ ಇದನ್ನ ಶುರು ಮಾಡಿದ್ದಾರೆ. ನವದೆಹಲಿ, ವೆರಿ ವೆರಿ ಇಂಪಾರ್ಟೆಂಟ್. ನಾನು ಇಲ್ಲಿ ಏನ್ ಹೇಳ್ತೇನೆ ಇದರ ಬಗ್ಗೆ ನೀವು ಸ್ವಲ್ಪ ಗೂಗಲ್ ಸರ್ಚ್ ಮಾಡಿಬಿಟ್ರೆ, ಸ್ವಲ್ಪ ಗೂಗಲ್ ಸರ್ಚ್ ಮಾಡಿ ಸ್ವಲ್ಪ ನೋಡ್ಕೊಂಡ್ರೆ ನಿಮ್ಗೆ ಎಲ್ಲೂ ಕೂಡ ಕ್ವಶನ್ಸ್ ಮಿಸ್ ಆಗಲ್ಲ. ಓಕೆನಾ? ನಾನು ಈ ತರಗತಿ ಏನ್ ಹೇಳ್ತೇನೆ ಅದರಲ್ಲಿ ಸ್ವಲ್ಪ ನೀವು ಏನಾದ್ರು ಇದು ಮಾಡ್ಕೊಂಡ್ಬಿಟ್ರೆ, ಗೂಗಲ್ ಸರ್ಚ್ ಮಾಡ್ಕೊಂಡು ಸ್ವಲ್ಪ ಇನ್ನೊಂದ್ ಸ್ವಲ್ಪ ಜಾಸ್ತಿ ಬರ್ಕೊಂಡ್ಬಿಟ್ರೆ ನಿಮಗೆ ಏನು ಕೂಡ ಮಿಸ್ ಆಗಲ್ಲ. ಆ ರೀತಿಯಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ನಾನು ಕವರ್ ಮಾಡ್ತಿದ್ದೇನೆ. ಓಕೆನಾ? ಆಪರೇಷನ್ ಶಾಸ್ತ್ರ ಯಾರಪ್ಪ ಶುರು ಮಾಡಿದ್ರು ಅಂತ ಕೇಳಿದ್ರೆ ನವದೆಹಲಿಯಲ್ಲಿ ಇದನ್ನ ಶುರು ಮಾಡಿದ್ದಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಇಂಪಾರ್ಟೆಂಟ್ ಡೇಸ್ ಅಂಡ್ ಅವಾರ್ಡ್ಸ್ ಅಂತ. ಈಗ ತುಂಬಾ ಇಂಪಾರ್ಟೆಂಟ್ ದಿನಗಳು ಮತ್ತೆ ಪ್ರಶಸ್ತಿಗಳು ಏನೇನು ಯಾರ್ಯಾರು ಏನೇನು ಪಡ್ಕೊಂಡಿದ್ದಾರೆ ಅಂತ ನೋಡಿ. ಸರ್ವೋದಯ ದಿವಸ ಅಂತ ಯಾವಾಗ ನಾವು ಆಚರಣೆನ ಮಾಡ್ತೇವೆ ಅಂತ, ಮಾರ್ಟೈರ್ಸ್ ಡೇ ಅಂತ ಕರಿತೇವೆ. ಈಗ ಎಲ್ರಿಗೂ ಕೂಡ ಗೊತ್ತಾಯ್ತು, ಮಾರ್ಟೈರ್ಸ್ ಡೇ. ಪ್ರತಿ ವರ್ಷ ಜನವರಿ 30ರಂದು ಇದನ್ನ ಆಚರಣೆನ ಮಾಡ್ತೇವೆ. ಯಾಕಪ್ಪ ಅಂತಾನೆ ಮಹಾತ್ಮ ಗಾಂಧಿಯವರು ಈ ಒಂದು ದಿನದಂದು ದೈವಾಧೀನರಾಗಿದ್ರು. ದೈವಾಧೀನ ಅಂತ ಅಂದ್ರೆ ಏನು? ಮರ್ಡರ್ ಆಗಿದ್ರು. ಹುತಾತ್ಮರ ದಿನ ಅಂತ ನಾವು ಕರಿತೇವೆ ಕನ್ನಡದಲ್ಲಿ. ಅದನ್ನ ಮತ್ತೆ ನಾವು ಸರ್ವೋದಯ ದಿನ ಅಂತಾನೂ ಕೂಡ ನಾವು ಕರಿತೇವೆ. ಮತ್ತೆ ಇಲ್ಲಿ ಇನ್ನ ಮಾರ್ಟೈರ್ಸ್ ಡೇ ಅಂತ ಕರಿತೇವೆ. ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್. ಓಕೆನಾ? ಜನವರಿ 30ರಂದು ಇದನ್ನ ಆಚರಣೆನ ನಾವು ಮಾಡ್ತೇವೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಇಂಡಿಯನ್ ಕೋಸ್ಟ್ ಗಾರ್ಡ್ ದಿನ ಯಾವಾಗ ಆಚರಣೆನ ಮಾಡ್ತೇವೆ ಅಂತ. ಇಂಡಿಯನ್ ಕೋಸ್ಟ್ ಗಾರ್ಡ್ ನೋಡಿ, ICG ಇಂಡಿಯನ್ ಕೋಸ್ಟ್ ಗಾರ್ಡ್ ದಿನವನ್ನ ಪ್ರತಿ ವರ್ಷ ಯಾವಾಗ ಆಚರಣೆ ಮಾಡ್ತೇವೆ ಅಂದ್ರೆ ಫೆಬ್ರವರಿ 1ನೇ ತಾರೀಕಿನಂದು ನಾವು ಆಚರಣೆ ಮಾಡ್ತೇವೆ. ಅದೇ ಆರ್ಮಿ ದಿನ, ಇಂಡಿಯನ್ ಆರ್ಮಿ ಡೇ ಅಂತ ಕೇಳಿದ್ರೆ 15 ಜನವರಿ. ಹಿಂದಿನ ತರಗತಿಯಲ್ಲಿ ನಾನು ಇದನ್ನು ಹೇಳಿದ್ದೇನೆ, ನೀವು ನೋಡಬಹುದು. ಜನವರಿ ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದ್ದೇನೆ. ಆದ್ರೆ ನೇವಿ ಡೇ, ಅದೇ ಏರ್ಫೋರ್ಸ್ ಡೇ. ನೇವಿ ಮತ್ತು ಏರ್ಫೋರ್ಸ್ ಇವೆರಡು ಕೂಡ ನೀವೇನ್ ಮಾಡ್ಬೇಕು, ಆನ್ಸರ್ನ ಕಮೆಂಟ್ ಮಾಡಿ ನೋಡೋಣ, ಯಾರು ಆನ್ಸರ್ ಮಾಡ್ತೀರೋ ನೋಡ್ತೇನೆ. ಅದೇ ರೀತಿ ಮುಂದಿನ ಪ್ರಶ್ನೆ, ವಿಶ್ವ ತೇವ ಭೂಮಿ ದಿನವನ್ನ ಯಾವಾಗ ಆಚರಣೆನ ಮಾಡ್ತೇವೆ ಅಂತ. ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಯಾವಾಗ ಮಾಡ್ತೇವೆ ಅಂತ ಫೆಬ್ರವರಿ 2ನೇ ತಾರೀಕಿನಂದು ನಾವು ಆಚರಣೆ ಮಾಡ್ತೇವೆ. ತುಂಬಾ ಇಂಪಾರ್ಟೆಂಟ್ ಇದು ಕೂಡ, ಪ್ರಶ್ನೆ ಕೇಳಿದರೆ ಆಗ್ಲೇ ನೆನ್ಪಿಟ್ಕೊಳ್ಳಿ. ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅನ್ನ ಫೆಬ್ರವರಿ 2ರಂದು ನಾವು ಆಚರಣೆನ ಮಾಡ್ತೇವೆ. ಅದೇ ರೀತಿ ನವೀಕರಿಸಬಹುದಾದ ಶಕ್ತಿ ಕೊಡುವಲ್ಲಿ ಯಾವ ರಾಜ್ಯ ಪ್ರಥಮ ಸ್ಥಾನ ಗಳಿಸಿದೆ ಅಂತ. ಇಲ್ಲಿ ನವೀಕರಿಸಬಹುದಾದಂತ ರಿನ್ಯೂವಬಲ್ ಎನರ್ಜಿ, ಇದರಲ್ಲಿ ಯಾವ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ ಅಂತ ಕೇಳಿದ್ರೆ ಗುಜರಾತ್. ಓಕೆನಾ? ಗುಜರಾತ್ ರಾಜ್ಯ ಇಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್. ಅಂಡ್ ರಿನ್ಯೂವಬಲ್ ಎನರ್ಜಿಯಲ್ಲಿ ಪ್ರಥಮ ಸ್ಥಾನ ಇರ್ತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ಗುಜರಾತ್. ಓಕೆನಾ? ಅದೇ ರೀತಿ ಮುಂದಿನ ಪ್ರಶ್ನೆ, ವಿಶ್ವ ದ್ವಿದಳ ಧಾನ್ಯ ದಿನ ಎಂದು ಯಾವಾಗ ಆಚರಣೆನ ಮಾಡ್ತೇವೆ ಅಂತ. ವಿಶ್ವ ದ್ವಿದಳ ಧಾನ್ಯಗಳ ದಿನ, ವರ್ಲ್ಡ್ ಪಲ್ಸಸ್ ಡೇ. ವರ್ಲ್ಡ್ ಪಲ್ಸಸ್ ಡೇ ಯಾವಾಗ ಆಚರಣೆನ ಮಾಡ್ತೇವೆ. ಈ ಒಂದು ಕೊನೆಯ ಪ್ರಶ್ನೆ ಇದು, ನೆಕ್ಸ್ಟ್ ಪ್ರಶ್ನೆ ಇಲ್ಲ. ನೆಕ್ಸ್ಟ್ ಈ ಒಂದು ಪ್ರಶ್ನೆಗೆ ಏನ್ ಮಾಡ್ಬೇಕು ಅಂತಾನೆ, ಕಂಪಲ್ಸರಿ ನೀವೇನ್ ಮಾಡ್ಬೇಕು, ಇದಕ್ಕೆ ಆನ್ಸರ್ ಮಾಡ್ಬೇಕು ಕಾಮೆಂಟ್ ಬಾಕ್ಸ್ ಅಲ್ಲಿ. ಓಕೆನಾ? ಯಾರ್ಯಾರು ಆನ್ಸರ್ ಮಾಡ್ತೀರಾ ನೋಡೋಣ. ಇದುವರೆಗೂ ನೋಡಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳ ಅಥವಾ ಸ್ಪರ್ಧಾ ಮಿತ್ರರಿಗೆ ಧನ್ಯವಾದಗಳು. ನೆಕ್ಸ್ಟ್ PDF ಬಗ್ಗೆ ನಾನು ಸ್ವಲ್ಪ ಹೇಳ್ಬಿಡ್ತೇನೆ. ನಿಮಗೇನಾದ್ರೂ ಸಂಪೂರ್ಣ ಪ್ರಚಲಿತ ಘಟನೆಗಳ ಒಂದು PDF ಬೇಕು ಅಂತ ಅಂದ್ರೆ ಈ ಒಂದು ಸ್ಕ್ಯಾನರ್ ಇರ್ತಕ್ಕಂಥದ್ದನ್ನ ಸ್ಕ್ಯಾನ್ ಮಾಡಿ 1 ತಿಂಗಳಿಗೆ 10 ರೂಪಾಯಿಗಳನ್ನ ನೀವು ಕಳಿಸಿದ್ರೆ 1 ತಿಂಗಳ PDF ಸಿಗುತ್ತೆ. 50 ರೂಪಾಯಿ ಕಳಿಸಿದ್ರೆ 6 ತಿಂಗಳ PDF ಸಿಗುತ್ತೆ. 12 ತಿಂಗಳು ಏನು PDF ಬೇಕು ಅಂತ 100 ರೂಪಾಯಿ ಕಳಿಸಿದ್ರೆ ಇಲ್ಲಿ ನಿಮಗೆ 12 ತಿಂಗಳ PDF ಸಿಗುತ್ತೆ. ಎಲ್ಲಿ ಕಳಿಸ್ಬೇಕು, udyogjeevan12@gmail.com ಅಂತಕ್ಕಂಥ ಒಂದು ಇಮೇಲ್ಗೆ ಕಳಿಸಬಹುದು. ಇಲ್ಲ ಅಂತ ಎಕ್ಸಾಮ್ ಇನ್ ಕನ್ನಡ ಅಂತ ನಮ್ಮ ಒಂದು ಎಕ್ಸಾಮ್ ಇನ್ ಕನ್ನಡ ಅಂತ ಏನಿದೆ ಇನ್ಸ್ಟಾ ಅಕೌಂಟ್ ಇದೆ, ಅಲ್ಲಿ ನೀವು ಏನ್ ಮಾಡಬಹುದು, ಮೆಸೇಜ್ ಕೂಡ ಸ್ಕ್ರೀನ್ ಶಾಟ್ ಮುಖಾಂತರ ಅಲ್ಲಿ ಸ್ಕ್ರೀನ್ ಶಾಟ್ ಅನ್ನ ಕಳಿಸಬಹುದು. ಮೆಸೇಜ್ ಮುಖಾಂತರ ನೀವು ಕಳಿಸಿ ಈ ಒಂದು PDF ಅನ್ನ ನೀವು ಪಡ್ಕೋಬಹುದು. ಓಕೆನಾ? ನಮ್ಮ ಒಂದು ಸತತ ಪ್ರಯತ್ನ ನಿಮಗೆ ಏನಾದರೂ ಉಪಯುಕ್ತ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತೇನೆ. ಮುಂದಿನ ತರಗತಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.